ಇವತ್ತು ನನ್ನ ಡೈಲಿ ರೂಟೀನ್ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಕಷಾಯನ ಕಾಸ್ಕೊಂಡು ಫಸ್ಟ್ ಕುಡಿತೀನಿ, ಅಥವಾ ಅನ್ನಕ್ಕೆ ಏನಾದ್ರು ಒಂದು ತಿಂಡಿ ಮಾಡೋಕೆ ಇಟ್ಬಿಟ್ಟು ಟೈಮ್ ಸಿಕ್ಕಾಗ ಇಮಿಡಿಯೇಟಾಗಿ ಬಿಸಿನೀರು ಕುಡಿದು ನಂತರ 2 ತಿಂಡಿ ತಿನ್ನೋಕ್ಕೆ ಒಂದು, ಬಾಕ್ಸಿಗೆ ತೊಗೊಂಡೋಗೋಕ್ಕೆ ಒಂದು, ಆದಷ್ಟು ಬೆಳಿಗ್ಗೆ ಹೊತ್ತು ಚಪಾತಿ ರೋಟಿ ಈ ರೀತಿ ಮಾಡಿ ಬಾಕ್ಸಿಗೆ ರೈಸ್ ಐಟಮ್ಸ್ ಹಾಕ್ಬಿಡ್ತೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟು, ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ. ಏಕೆಂದರೆ ಲಾಂಗ್ ಗ್ಯಾಪಲ್ಲಿ ಬೆಳಿಗ್ಗೆ ಫಸ್ಟ್ ಬ್ರೇಕ್ಫಾಸ್ಟ್ನ ನಾವು ತಿನ್ನೋದ್ರಿಂದ ಒಂದು ಒಳ್ಳೆ ಆದಷ್ಟು ಹೆಲ್ದಿ ಪ್ರೋಟೀನ್ ಒಳ್ಳೆ ಡಯಟ್ ಇರುವಂಥ ಒಂದು ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡೋದ್ರಿಂದ ನಿಮಗೂ ಕೂಡ ಎನರ್ಜಿ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ, ಇಡೀ ದಿನ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆದಷ್ಟು ಬೂಸ್ಟು ಊಟ ಕೊಡೋ ಬದಲು ಮಕ್ಕಳಿಗೂ ಪ್ರೋಟೀನ್ ಪೌಡ್ರು ಅಥವಾ ಹೆಲ್ತ್ ಮಿಕ್ಸ್ಗಳನ್ನ ಕೊಡಿ, 0 ಶುಗರಲ್ಲಿ ಕೊಡಿ. ಬಾಕ್ಸಿಗೆ ಅವ್ರವ್ರ ಬಾಕ್ಸಿಗೆ ಏನೇನು ಪ್ಯಾಕ್ ಮಾಡಬೇಕು ಎಲ್ಲ 2 ತಿಂಡಿ ಚಪಾತಿ ಏನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿ. ಎಲ್ರಿಗೂ ಹಣ್ಣು ಇದ್ದರೆ ಕಂಪಲ್ಸರಿ ಹಣ್ಣನ್ನು ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ ಬಾಕ್ಸಲ್ಲಿ ಶಾರ್ಟ್ ಬ್ರೇಕಲ್ಲಾದರೂ ಯಾರೋ 11 ಗಂಟೆ ಹಿಂಗೆ ತಿಂತಾರೆ. ಆಳು ಮೂಳು ಏನಾರು ಸ್ವೀಟ್ಸ್ ಇರೋ ಬದಲು ಆರಾಮಾಗಿ ನೀವು ಮನೇಲಿ ಮಾಡಿರುವಂಥ ಒಂದು ಸ್ವೀಟ್ ಆಗಲಿ ಅಥವಾ ಡಯಟ್ ಫ್ರೀ ಉಂಡೆಗಳಾಗಲಿ, ಒಂದು ಫ್ರೂಟ್ಸ್ ಬೆಸ್ಟ್ ಅಂತಂದರೆ ಒಂದು ಹಣ್ಣುಗಳನ್ನ ಇಟ್ಕೊಂಡ್ರೆ ಸ್ಕೂಲಲ್ಲಿ ಆರಾಮಾಗಿ ತಿನ್ಕೊಂಬರ್ತಾರೆ. ಮನೇಲಿ ಪುರಾಣ ಮಾಡೋ ಬದಲು ಆರಾಮಾಗಿ ಸ್ಕೂಲಲ್ಲಿ ತಿಂತಾರೆ. ನೆಕ್ಸ್ಟ್ ಇನ್ನು ಮಿಕ್ಕಿದ್ದನ್ನೆಲ್ಲ ಬಾಕ್ಸಿಗೆ ಹಾಕಿದ್ಮೇಲೆ ಮಿಕ್ಕಿದ್ದನ್ನು ನಮ್ಮ ಮನೇಲಿ ಇದ್ವಿ ಅವ್ರಿಗೆಲ್ಲ ಹೆಚ್ಚಿಟ್ಬಿಟ್ಟು ನಂತರ ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಏನು ತಿಂಡಿ, ಪರಾಟ, ಚಿತ್ರಾನ್ನ, ಒಂದು ಫ್ರೂಟ್ಸ್ ಏನಾರೋ ಒಂದು ಇದ್ದೇ ಇರುತ್ತೆ. ಆದಷ್ಟು ದೊಡ್ಡವರು ನೀವು ಕೂಡ ಹೆಲ್ದಿ ಡಯಟ್ನ ಫಾಲೋ ಮಾಡಿ ಎಲ್ಲರೂ ಬಾಕ್ಸಿಗೆ ಹಾಕಿ. ದೊಡ್ಡವ್ರನ್ನ ಕಳಿಸಾದ್ಮೇಲೆ ಇದು ಚಿಕ್ಕವನ ಬಾಕ್ಸು, ಚಿಕ್ಕವನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವ್ರಿಗೆ ತಿಂಡಿ ತಿನ್ನಿಸು, ಸ್ಕೂಲಿಗೆ ಬಿಟ್ಟು ಇದೇ ಆಗೋಗುತ್ತೆ. ಇದಾದಮೇಲೆ ಮತ್ತೆ ನಮ್ಮ ಸಣ್ಣ ಪುಟ್ಟ ಕ್ಲೀನಿಂಗ್, ಎಲ್ಲರೂ ಮನೇಲೂ ಎಲ್ಲರೂ ಹೆಂಗಸ್ರದ್ದು ಇದ್ದೇ ಇರುತ್ತೆ ಕ್ಲೀನಿಂಗ್. ಅಡುಗೆ ಮನೆ ಕ್ಲೀನ್ ಮಾಡ್ಕೊ, ಚಿಕ್ಕದಕ್ಕೆ ತೆಗಿ, ಪಾತ್ರೆ ಬೆಳಗ್ಗೆ ಕೆಲಸದವ್ರು ಬಂದರೂ ಅದನ್ನೆಲ್ಲ ಸಣ್ಣದಕ್ಕೆ ತೆಗೆದುಕೊಟ್ಟು ಅವರಿಗೆ ಪಾತ್ರೆ ಬೆಳಗ್ಗೆ ಕೊಡು, ಏನಾದರೂ ಒಂದಿರುತ್ತೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ನಾನು 11 ಗಂಟೆ ಹಿಂಗೆ ಸ್ವಿಮ್ಮಿಂಗಿಗೆ ಹೋಗ್ತೀನಿ. 1 ಅವರ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತಾ ಚಿಕ್ಕವನ್ನ ಕರ್ಕೊಂಡು ಬಂದು ಅವನಿಗೆ ಊಟ ಮಾಡಿಸಿ ಮಲಗಿಸೋ ಅಷ್ಟರಲ್ಲೇ 3 ಗಂಟೆ ಆಗೋಗುತ್ತೆ. ಮತ್ತು ಸಾಯಂಕಾಲ ದೊಡ್ಡವನು ಬರ್ತಾನೆ, ಅಷ್ಟರಲ್ಲಿ ಅವನಿಗೆ ಇನ್ನೇನಾರು ಬೇಕು. ಸಾಯಂಕಾಲ ಆದ ತಕ್ಷಣ ಓದಿಸು, ಮತ್ತು ಚಿಕ್ಕವನಿಗೆ ಓದಿಸು. ಅವನದು ತುಂಬ ತರಲೆ ಇಬ್ಬರದು ಜಗಳ ಬಿಡಿಸೋ ಅಷ್ಟರಲ್ಲೇ ನಮ್ಮದು ಮೆಂಟಲ್ ಪೀಸ್ ಹಾಳಾಗೋಗಿರುತ್ತೆ ಹೆಣ್ಮಕ್ಳದು. ಮತ್ತೆಲ್ಲ ಹೋದ್ಮೇಲೆ ಮತ್ತೆ ಅದೇ ರೂಟೀನು, ರಾತ್ರಿ ಅಡುಗೆ ಮಾಡು, ಮಲ್ಕೊ, ಮತ್ತು ಬೆಳಿಗ್ಗೆ